ನಮಸ್ಕಾರ. ನಾನು ಡಾಕ್ಟರ್ ರಜನಿ ಅಂತ. ಇವತ್ತು ನಿಮಗೆ ಹೇಳ್ಕೊಡೋ ಟಾಪಿಕ್ ಏನಂದ್ರೆ ಕಾಂಗ್ರೂ ಮದರ್ ಕೇರ್ ಅಂತ. ಯಾಕೆ ಕಾಂಗ್ರೂ ಮದರ್ ಕೇರ್ ಎದರ ಸಂಬಂಧ ಬಂದಿರೋದು ಅಂದ್ರೆ ತೂಕ ಕಡಿಮೆ ಇರೋಂಥ ಕೂಸುಗಳಿಗೆ ಎಷ್ಟೋ ಸರ್ತಿ ಏನು ಮಾಡ್ತೀವಿ, ಎಲ್ಲ ತಾಯಿದವರು ಬಂದು ತೂಕ ಜಾಸ್ತಿ ಆಗೋಂಥ ಔಷಧ ಕೊಡ್ರಿ ಅಂತಂತ ಹೇಳ್ತಾರೆ. ನಿಮಗೆ ಖರ್ಚಿಲ್ಲಾರ್ದಂಥ ಉಚಿತವಾಗಿ ಕೂಸು ತೂಕ ಜಾಸ್ತಿ ಆಗ್ಬೇಕಂದ್ರೆ ಕಾಂಗ್ರೂ ಮದರ್ ಕೇರ್ ಅಂತ. ಅದನ್ನು ಹೆಂಗೆ ನಿಮಗೆ ಕೂಸಿನ ಒಳಗಡೆ ಹೆಂಗೆ ತೊಗೋಬೇಕು ಅನ್ನೋದು ನಿಮಗೆ ಈಗ ಹೇಳ್ಕೊಡ್ತೀನಿ. ಈಗ ಇದು ಕೂಸಿನ ತೂಕ 1 kg 800 ಗ್ರಾಮ್ ಐತಿ. ಇದು 2.5 kg ಕೂಸಾಗೋ ಮಟ್ಟ ನೀವು ಕಾಂಗ್ರೂ ಮದರ್ ಕೇರ್ ಅಂತ ಕೊಡ್ಬೇಕು. ಕಾಂಗ್ರೂ ಮದರ್ ಕೇರ್ ಅಂದರೆ ಏನಪ್ಪ, ಅದರಿಂದ ಏನು ಉಪಯೋಗಗಳು ಅಂದ್ರೆ ಒಂದು ಕೂಸಿಂದು ತೂಕ ಇರ್ತೈತಿ. ತಾಯಿದು ಕಾವು ಕೂಸಿಗೆ ಹತ್ತೋದ್ರಿಂದ ಕೂಸಿನ ತೂಕ ಇರ್ತೈತಿ. ಕೂಸು ಆರಾಮವಾಗಿ ಮಕ್ಕೊಳ್ತೈತಿ. ಮತ್ತು ತಾಯಿ ಕೂಸಿಂದು ಬಾಂಧವ್ಯ ಜಾಸ್ತಿ ಆಗ್ತೈತಿ. ತಾಯಿ ಹಾಲು ಜಾಸ್ತಿ ಬರ್ತಾವ. ಮತ್ತು ತೂಕ ಕಡಿಮೆ ಇರೋಂಥ ಕೂಸಿಗೆ ಅವಾಗ ಉಸಿರುಗಪ್ಪ ಆಗ್ತಿರ್ತೈತಿ. ನೀವು ಜೋಳಿಗೆ ಹಾಕೋಬಾರ್ದು. ತಾಯಿ ಮೈ ಮೇಲೆ ಇದ್ದಾಗ ಕೂಸಿನ ಉಸಿರಾಟ ತಾಯಿಗೆ ಬೇಗ ಗೊತ್ತಾಗ್ತದೆ. ಹಂಗಾಗಿ ಕಾಂಗ್ರೂ ಮದರ್ ಕೇರ್ ಕೊಡೋದ್ರಿಂದ ತಾಯಿ ಉಸಿರಾಟದ ಕೂಸು ಏನೇ ಸಮಸ್ಯೆ ಆಯಿತು ಅಂದ್ರೂ ತಾಯಿ ಬೇಗ ಗೊತ್ತಾಗುತ್ತೆ. ಮತ್ತು ಕೂಸು ತಾಯಿ ಮೈ ಮೇಲೆ ಇರೋದ್ರಿಂದ ಕೂಸು ಬೆಚ್ಚವಾಗಿರ್ತದೆ. ನೀವು ಅಲ್ಲಿ ಮಂಚದ ಮೇಲೆ ಹಚ್ಚಿ ಫ್ಯಾನ್ ಹಚ್ಚಿ ನೀವು ಹಾಕೋದ್ರಿಂದ ಕೈಕಾಲೆಲ್ಲ ತಂಪಾಗ್ತದೆ. ನೀವು ಯಾವಾಗಾದ್ರೂ ಮನೆಯಾಗೂ ಕೈಕಾಲು ತಂಪದಾವ ಅಂತ ಅನಿಸಿದಾಗ ಹೊಟ್ಟೆ ಮುಟ್ಟಿ ನೋಡಬೇಕು, ಕೈ ಕಾಲು ಮುಟ್ಟಿ ನೋಡಬೇಕು. ಈ ಕಡೆಯಿಂದ ಹೊಟ್ಟೆ ಮುಟ್ಟಬೇಕು, ಕಾಲು ಮುಟ್ಟಿ ನೋಡ್ಬೇಕು. ಕಾಲು ತಂಪಿದ್ದು ಹೊಟ್ಟೆ ಬೆಚ್ಚಗಿತ್ತಂದರೆ ನೀವು ಕೂಸನ್ನ ಬೆಚ್ಚಗಾಗಿ ಇಟ್ಕೊಂಡಿಲ್ಲ ಅಂತೇಳಿ ತಂಪದಾವ ಅಂತ ಅರ್ಥ. ಅಂಥ ಕೂಸಿನೂ ಕಾಂಗ್ರೂ ಮದರ್ ಕೇರ್ ಕೊಡ್ಬೋದು. ತೂಕ ಕಡಿಮೆ ಇರೋಂಥ ಕೂಸಿನೂ ಕಾಂಗ್ರೂ ಮದರ್ ಕೇರ್ ಕೊಡ್ಬೋದು. ಹಳ್ಳಿಯಾಗ ಏನು ಮಾಡ್ತಾರೆ, ಆಜು ಬಾಜು ಬಾಟ್ಲ್ ಇಡ್ತಾರೆ, ಬಿಸಿನೀರಿನ ಬಾಟ್ಲ್ ಇಡ್ತಾರೆ. ಅದು ಮೊದಲಿಂದು ಬಲ್ಬ್ ಬರ್ತಿದ್ವು, ಆ ಟೈಪ್ ಬಲ್ಬ್ ಇಟ್ಟು ಕಾವು ಕೊಡ್ತಿರ್ತಾರೆ. ಈಗ ಅಷ್ಟೇನು ಮಾಡೋ ಅವಶ್ಯಕತೆ ಇಲ್ಲ. ಅವು ಯಾವುದೇ ಮಾಡೋದ್ರಿಂದನೂ ಕೂಸಿನ ತೂಕ ಏರಲ್ಲ. ಅದು ರಾಂಗ್ ಪದ್ಧತಿ. ಅದು ಕರೆಕ್ಟ್ ಪದ್ಧತಿ ಕೂಸಿನ ಹೆಂಗೆ ಕಾವು ಕೊಡ್ಬೇಕು ಅನ್ನೋದು ನಿಮಗೆ ಮಾಹಿತಿ ಕೊಡ್ತೀವಿ. ಈಗೇನು ಇವ್ರು ಸುತ್ತಿ ಇಟ್ಟಿದ್ದಾರಲ್ಲ, ಈ ರೀತಿ ಇಡಬಾರ್ದು. ಇದರಿಂದ ಕೂಸಿನ ಸುತ್ತಿ ಇಡ್ಬೋದಲ್ಲಿ, ಇದರಿಂದ ತೂಕ ಇರಲ್ಲ. ನಿಮ್ಗೆ ಹೆಂಗೆ ಕೂಸಿನ ಬೆಚ್ಚಗೆ ಇಡಬೇಕು ನಾನು ಹೇಳ್ಕೊಡ್ತೀನಿ. ಕಾವು ಕೊಡ್ಬೇಕಾದ್ರೆ ಬರೀ ಪ್ಯಾಂಪರ್ಸ್ ಅಷ್ಟೇ, ಲಂಗೋಟಿಲ್ಲ ಪ್ಯಾಂಪರ್ಸ್ ಅಷ್ಟೇ ಹಾಕಬೇಕು. ಕೂಸಿಗೆ ಕುಂಚಿಗೆ ಹಾಕಬೇಕು. ಕುಂಚಿಗೆ ಹಾಕೋದ್ರಿಂದ ಕಾವು ತೂಕ ಇಳಿಯಲ್ಲ. ಈಗ ಹೆಂಗೆ ಬೆಚ್ಚಿಗೆ ಇಟ್ಕೋಬೇಕು ನಾನು ತೋರಿಸ್ತೀನಿ. ಇಲ್ಲೊಂದು ಕೈ ಹಿಡಿಬೇಕು, ಕೈ ಕಡೆ ಒಂದು ಕೈ, ತಲೆ ಕಡೆ ಒಂದು ಕೈ ಇಟ್ಟು ಹಿಂಗೆ ಹಿಂಗೆ ಎದೆ ಕಾವು ಕೂಸಿ ಹತ್ತಬೇಕು. ಬೇರೆ ಏನು ಬಟ್ಟೆ ಇಡಬಾರ್ದು. ಬರೀ ಮೈಲಿ ಕೂಸಿನ ಕಾಯಿ ಎದೆ ಮೇಲೆ ಹಾಕಬೇಕು. ತಲೆ ಸೈಡ್ ಇಡಬೇಕು ಯಾವಾಗಲೂ. ಇದು ಏನೈತಲ್ಲ ಗಂಟೆ ಇಲ್ಲಿ ಕೆಳಗೆ ಬರ್ಬೇಕು, ಅಂದ್ರೆ ಕೂಸಿದ್ರಾಗ ಕುಂದ್ರೋಂಗ. ಇದು ಸಪೋರ್ಟ್, ತಲೆಗೆ ಸಪೋರ್ಟ್ ಕೊಡ್ತೈತಿ. ಇದು ಕೆಳಗಡೆ ಕಾಲಿಗೆ ಕುಂಡಿಗೆ ಸಪೋರ್ಟ್ ಕೊಡ್ತೈತಿ. ಗಂಟು ಹಾಕಿ ಇನ್ನೊಂದು ಹಿಂದ್ಗಡೆ ಬೀಳಾದಂಗೆ ಇನ್ನೊಂದು ಗಂಟು ಹಾಕಿ. ಇದು ಎಷ್ಟು ತಾಸು ಮಾಡ್ಬೇಕು ಇಲ್ಲಿ ನೋಡ್ರಿ. ಹಿಂಗೆ ಮಾಡಿದಾಗ ನಿಮ್ಗೆ 2 ಕೈ ಫ್ರೀ ಇರ್ತಾವೆ. ನೀವು ಬರೇ ಕೂಸಿನಷ್ಟೇ ಹಾಕೊಂಡಾಗ ಕೈ ಫ್ರೀ ಇರಲ್ಲ. ನಿಮ್ಗೆ ಏನೋ ಕೆಲಸ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಪೇಪರ್ ಓದೋಕ್ಕಾಗಲ್ಲ. ಹಿಂಗೆ ಗಂಟು ಕಟ್ಕೊಂಡ್ಬಿಟ್ರೆ ನಿಮ್ಗೆ 2 ಕೈ ಫ್ರೀ ಇರ್ತಾವೆ. ನೋಡ್ರಿ ಇಲ್ಲಿ ಕೂಸು ಎಷ್ಟು ಚಂದ ಆರಾಮವಾಗಿ ತಾಯಿ ಮೈ ಮೇಲೆ ಮಕ್ಕೊಂಡಿದ್ರಲ್ಲಿ. ಯಾವಾಗಲೂ ಮುಖ ಸೈಡಿಗೆ ಇರಬೇಕು. ತಾಯಿ ಎದೆಗೆ ಕೂಸಿನ ಕಾವು ಹತ್ತೋದ್ರಿಂದ ಬೆಚ್ಚಗಿರ್ಬೇಕು. ಇದು ತಾಯಿ ಅಷ್ಟೇ ಮಾಡೋವಂಥದ್ದಲ್ಲ. ಇದು ಮನೆಯಾಗ ಯಾರು ಖಾಲಿ ಇದ್ರು, ತಂದೆ, ತಾಯಿ, ಅಜ್ಜಿ, ಅಜ್ಜ ಸ್ವಚ್ಛಂಗೆ ಸ್ನಾನ ಮಾಡಿ ಕೂಸಿನ ಬರೀ ಮೈ ಮೇಲೆ ಹಾಕೋಬೇಕು. ಒಂದು ದಿನಕ್ಕೆ 10 ರಿಂದ 15 ತಾಸು ಕಾವು ಕೊಟ್ಟಾಗ
ದಿನಕ್ಕೆ ಒಂದು ಇಷ್ಟು ನೀವು ಮಾಡಿ ಒಂದು ದಿನಕ್ಕೆ 10 ರಿಂದ 12 ಸಾವಿರ ಹಾಲು ಕುಡಿಸಿದಾಗ ಒಂದು ದಿನಕ್ಕೆ 30 ಗ್ರಾಮ್ ತೂಕ ಇರುತ್ತೆ. ಈ ಕಾಂಗ್ರೂ ಮದರ್ ಕೇರ್ ಕೊಟ್ಟಾಗ 50 ರಿಂದ 60 ಗ್ರಾಮ್ ತೂಕ ಇರುತ್ತೆ. ನೀವು ಬೇಗ 2.5 kg ಕೂಸು ಆಗಿರುತ್ತೆ. ಅಂದರೆ ಬೇರೆ ಕೂಸಿನ ಗತನೇ ನೀವು ಕಾಳಜಿ ಮಾಡಬೇಕು. ಇದನ್ನು ಕಾಂಗ್ರೂ ಮದರ್ ಕೇರ್ ಅಂತಾರೆ. ಇದನ್ನು ನೋಡ್ಕೊಳ್ಳಿ. ಮತ್ತು ಇದು ನಮ್ಮ ಕಡೆ ರೆಡಿಮೇಡ್ ಸಿಗುವಂಥದ್ದು. ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಇದನ್ನು ಕಾಂಗ್ರೂ ಮದರ್ ಕೇರ್ ಬ್ಯಾಗ್ ಅಂತ ಅಂತಾರೆ. ಇದೇನೈತಲ್ಲ ನಿಮ್ಗೆ ಹಳ್ಳಿಗೆ ಹೋದಾಗ ನಿಮ್ಮೂರಿಗೆ ಹೋದಾಗ ನಿಮಗೆ ಟೈಲರ್ಗೆ ಹೇಳಿ ನೀವು ಮಾಡಿಸ್ಕೋಬೋದು. ನೋಡಿ ಈ ಟೈಪ್ ಬಟ್ಟೆ ಇರುತ್ತೆ. ಇಲ್ಲಿ ಕೆಳಗಡೆ ಕೂಸಿಗೆ ಕಾಲು ಹಾಕಲಿಕ್ಕೆ ಒಂದು ಇದು ಮಾಡಿರ್ತಾರೆ. ಸೊ ನಿಮ್ಗೆ ಕೂಸು ಕೆಳಗೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಇದಾದರೆ ಕೂಸು ಕೆಳಗೆ ಬೀಳ್ತತೆ ಅನ್ನೋದು ಇರ್ತದೆ. ಬಟ್ ಇದು ಕೆಳಗೆ ಕೂಸು ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕಾಲು ಇಡಲಿಕ್ಕೆ ಒಂದು ಪೌಚ್ ಮಾಡಿದ್ದಾರೆ. ನಿಮ್ಮ ಮನೇಲಿ ಊದಿ ಹೋದ್ಮೇಲೆ ಟೈಲರ್ಗೆ ಹೇಳಿ ನೀವು ಹೊಲಿಸ್ಕೋಬೋದು. ಹಿಂಗೆ ಹಾಕಿದಾಗ ಒಂದು ದಪ್ಪನ ಬಟ್ಟೆ ತೊಗೊಂಡು ಈಗ ಹೊಲಿಸ್ಕೊಂಡು ಹಿಂದ್ಗಡೆ ಈ ಟೈಪೆಲ್ಲ ಬಟನ್ ಹಾಕ್ಸಿದಾಗ ಈ ಗಟ್ಟಿಯಾಗಿ ಕೂಸು ಕೂಡ್ತದೆ, ಎಲ್ಲಿ ಬೀಳಲ್ಲ. ಹಿಂದ್ಗಡೆ ಒಂದು ಗಂಟು ಕಟ್ಕೊಂಡ್ಬಿಟ್ರೆ ಏನೋ ಕೂಸು ಬೀಳಲ್ಲ. ನೀನು ಎಷ್ಟು ತಾಸಾದರೂ ಕಾವು ಕೊಡ್ಬೋದು. ಈಗ ನಾವು ಕಾವು ಕೊಡ್ರಿ ಅಂತ ನಾವು ಅಂತೀವಿ. ಬಟ್ ತಾಯಿಗೆ ಆಕೆ ಗಂಟು ಕಟ್ಕೊಳ್ಳಿಲ್ಲ ಅಂದರೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಭಾಳ ಅಂದರೆ 2 ತಾಸು 3 ತಾಸು ಕಾವು ಕೊಡ್ಬೋದು. ಹೌದಾ? ಈ ಟೈಪ್ ನೀವು ನಿಮ್ಮ ಊರಿಗೆ ಹೋದಾಗ ನೀವು ಈ ಟೈಪ್ ಬ್ಯಾಗ್ ಹೊಲಿಸ್ಕೊಂಡ್ಬಿಟ್ರೆ ನಿಮ್ಗೆ ಭಾಳ ಅನುಕೂಲ ಆಗ್ತದೆ. ಇಲ್ಲ ಹಿಂಗೆ ಕಟ್ಟಿದಾಗ ನೀವು ಗಂಟು ಕಟ್ಕೊಂಡ್ಬಿಟ್ರಿ 10 ರಿಂದ 15 ತಾಸು ನೀವು ಆರಾಮ ಕಾವು ಕೊಡ್ಬೋದು. ಸ್ನಾನದ ಟೈಮ್ನಾಗ, ಉಳ್ಕಿದ್ದ ಟೈಮ್ನಾಗ, ಮಲ್ಗೋ ಟೈಮ್ನಾಗ ಬಿಟ್ಟು ಉಳ್ಕಿದ್ದ ಎಲ್ಲ ಟೈಮ್ನಾನು ಕಾವು ಕೊಡ್ಬೋದು. ತಂದೆ ತಾಯಿ ಮೇನ್ ತಂದೆನೂ ಇದ್ರಾಗ ಇನ್ವಾಲ್ವ್ ಆಗಬೇಕು, ಕಾವು ಕೊಡಬೇಕು. ಬಾಣಂತಿನೂ ರೆಸ್ಟ್ ಬೇಕು, ಅವರು ಮಲ್ಗೋದಿರ್ತದೆ. ತಾಯಿ ಅಷ್ಟೇ ಕಾವು ಕೊಡ್ಬೇಕಂದ್ರೆ ಆಗಲ್ಲ. ಇದು ಯಾರಾದರೂ ಕಾವು ಕೊಡ್ಬೋದು. ಹಂಗಾಗಿ ಮನೆಯವ್ರದ್ದೆಲ್ಲ ಸಪೋರ್ಟ್ ಇದ್ದರೆ ಮಾತ್ರ ತೂಕ ಕಡಿಮೆ ಇರೋಂಥ ನವಜಾತ ಶಿಶುಗಳು 2.5 kg ಕೂಸಾಗ್ತವೆ, ಆರೋಗ್ಯವಾಗಿ ಬೆಳಿತಾವೆ.